ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಅಶ್ವಿನೀಸ್ ಲೈಫ್. ಇವತ್ತು ದಪಾಟಿ ಅಥವಾ ತಾಲಿಪಟ್ಟು ಹೆಂಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ಒಂದು ಹಿಟ್ಟು ಹಾಕ್ಕೊಂಡೇನ್ರಿ. ಹಿಟ್ಟು ಹಾಕ್ಕೊಂಡು ಅದಕ್ಕೆ ಜ್ವಾಯಿನ ಜೀರಿಗೆ ಆಮೇಲೆ ಹಿಂಗೆ ಸ್ವಲ್ಪ ಅರಿಶಿನ ಎಲ್ಲ ಹಾಕಿ ಆಮೇಲೆ ಸ್ವಲ್ಪ ಉಪ್ಪದು ಹಾಕಿ ಮಿಕ್ಸ್ ಮಾಡ್ಕೊಂಡೇನಿ. ಇದಕ್ಕೆ ನೀವು ಬೇಕಂದ್ರೆ ಖಾರ ಅದು ಎಷ್ಟು ಬೇಕು ನಿಮ್ಗೆ ರುಚಿಗೆ ತಕ್ಕಷ್ಟು ಹಾಕ್ಕೋಬೋದು. ನಾನಿಲ್ಲಿ ಒಂದು ಮಸಾಲೆ ಖಾರ 2 ಚಮಚೆ ಹಾಕ್ಕೊಂಡೇನಿ. ಮತ್ತು ನಿಮ್ಮ ಖಾರ ಕಡಿಮೆ ಅನಿಸಿದ್ರೆ ಬೇಕಾದ್ರೆ ಪೆಪ್ಪರ್ ಪೌಡರ್ ಅಥವಾ ಮಸಾಲೆ ಇಲ್ಲದ್ದು ಮೆಣಸಿನ್ಕಾಯಿ ಪುಡಿ ಹಾಕ್ಕೋಬೋದು. ನೆಕ್ಸ್ಟ್ ಅದು ರುಚಿ ತಕ್ಕಷ್ಟು ಉಪ್ಪದು ಹಾಕ್ಕೋಬೇಕು. ಆಮೇಲೆ ಎಲ್ಲನೂ ಸೇರಿ ಮಿಕ್ಸ್ ಮಾಡಿರಿ. ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ಕಸೂರಿ ಮೇಥಿದು ಇದ್ರೆ ಅದನ್ನು ಕೈ ಒಳಗೆ ತೊಗೊಂಡು ಹಂಗೆ ಸ್ವಲ್ಪ ಮ್ಯಾಶ್ ಮಾಡ್ದಂಗೆ ಪೌಡರ್ ಮಾಡ್ಕೊಂಡು ಅದಕ್ಕೆ ಹಾಕ್ಕೋಬೋದು. ಇದು ಟೇಸ್ಟ್ ಚಲೋ ಆಗ್ತೈತಿ. ಟೇಸ್ಟ್ ಒಂಥರ ಎನ್ಹಾನ್ಸ್ ಆಗ್ತೈತಿ. ನೆಕ್ಸ್ಟ್ ಇನ್ನು ಯಾವ ವೆಜಿಟೇಬಲ್ಸ್ ಬೇಕು ಪ್ರಿಫರೆನ್ಸ್ ಯಾವ್ಯಾರ ಇದ್ರೆ ಅವ್ನು ಹಾಕ್ಕೋಬೋದು. ನಾನು ಗಜ್ರಿ ತುರಿದು ಹಾಕ್ಕೊಂಡಿನಿ. ಆಮೇಲೆ ಸ್ವಲ್ಪ ಪಾಲಕ್ ಇತ್ತು, ಅದನ್ನು ತೊಳೆದು ಸಣ್ಣಗೆ ಚಾಪ್ ಮಾಡಿ ಅದ್ರ ಜೊತೆ ಹಾಕೇನಿ, ಮಿಕ್ಸ್ ಮಾಡೇನಿ. ಇನ್ನು ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಅದನ್ನು ಹಾಕ್ಕೋಬೋದು ನೀವು. ಆಮೇಲೆ ಆನಿಯನ್ ಅದು ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಚಲೋ ಬರ್ತೈತೆ. ಯಾಕಂದ್ರೆ ಆನಿಯನ್ ಕ್ರಿಸ್ಪಾಗಿ ಅಂದ್ರೆ ಬೇಯ್ತಾವಲ್ಲ, ಅದೊಂಥರ ಟೇಸ್ಟ್ ಎನ್ಹಾನ್ಸ್ ಆಗ್ತೈತೆ ಅದ್ರ ಕೂಡ. ಇನ್ನು ನೆಕ್ಸ್ಟ್ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ಆದಮೇಲೆ ನಾನಿಲ್ಲಿ ಬಟರ್ ಪೇಪರ್ ತೊಗೊಂಡೇನಿ. ಬಟರ್ ಪೇಪರಿಗೆ ಸ್ವಲ್ಪ ಆಯಿಲ್ ಸ್ಪ್ರೇ ಮಾಡಿ ಅದನ್ನೇನು ಹಿಟ್ಟು ಕಲಸಿರ್ತೈತಲ್ಲ ಅದನ್ನ ಆ್ಯಕ್ಚುಲಿ ನೆನೆಸಿಡ್ಬೇಕ್ರಿ. ನಾನು ವಿಡಿಯೋದಾಗ ತೋರಿಸಿಲ್ಲ. ನೆನೆಸಿಟ್ಟು ಒಂದು ಸ್ವಲ್ಪ ಹೊತ್ತು ಆದಮೇಲೆ ಈ ಥರ ತಟ್ಕೋಬೇಕ್ರಿ. ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಸ್ಪ್ರೇ ಮಾಡಿದ್ರೆ ನೀವು ತಟ್ಕೋಬೇಕಂದ್ರೆ ಸ್ವಲ್ಪ ನೀರು ತೊಗೊಂಡು ಅದನ್ನು ತಟ್ರಿ, ಯಾಕಂದ್ರೆ ಕೈಗೆ ಅಂಟ್ಕೊಂಡ್ಬಿಡ್ತೈತಲ್ಲ. ಆಮೇಲೆ ತವಿ ಮೇಲೆ ಹಾಕೋದು. ಬಟರ್ ಪೇಪರ್ನ ಸ್ಲೋ ಆಗಿ ತೆಗಿಬೇಕು. ತೆಗೆದ್ಮೇಲೆ ರೆಡಿ. ಟ್ಯಾಂಟಡ.